ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಶ್ರಮಿಸಬೇಕು. ಇವತ್ತು ಅಕೌಂಟೆನ್ಸಿ ಪೇಪರ್ ಇದೆ ಅಂತ ಈಗ ಕಮೆಂಟ್ ಹಾಕ್ತಾ ಇದ್ದೀರಾ ಅಂದರೆ ನೀವಷ್ಟು ಮೂರ್ಖರು ಯಾರೂ ಅಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ ನಾನು ಬಿಸ್ನೆಸ್ ಸ್ಟಡೀಸ್ ಅಪ್ಲೋಡ್ ಮಾಡಿಕೊಟ್ಟೆ, ಬೆಳಗ್ಗೆನೇ ಎಕನಾಮಿಕ್ಸ್ ಮಾಡಿಕೊಟ್ಟೆ, ಹಾಗೂ ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಅಂದರು, ಅದು ಕೂಡ ಮಾಡಿಕೊಟ್ಟೆ. ನೋಡ್ರೋ, ನಮ್ಮ ಕಡೆ ಎಲ್ಲ ಇವತ್ತು ಬಯೋ ಪೇಪರ್ ಇದೆ, ಅವರಿಗೆ ಏನೂ ಅಪ್ಲೋಡ್ ಮಾಡಲಿಲ್ಲ. ನಾನು ಬರೀ ನಿಮಗೆ ಕೆಲಸ ಮಾಡೋದಾಗ್ಬಿಟ್ಟಿದೆ. ಎನಿಹೋ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಬಹಳ ಈಸಿ ಅಂದರೆ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ನಾನು ನಿಮಗೆ ಕೊಟ್ಟಂಥ ಆ 2-3 ಪೇಪರ್ಗಳಿಂದನೇ ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಪಿಕ್ ಮಾಡಲಾಗಿದೆ. ಎನಿಹೋ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭವನ್ನು ಮಾಡುತ್ತಿದ್ದೇವೆ. ಆಯಿತಾ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಹರಿಣಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಕನ್ನಡ ಕ್ವಶನ್ ಪೇಪರು ಕೂಡ ಕಳಿಸ್ಕೊಟ್ಟಿದ್ರು ಹರಿಣಿಯವರು. ಇದು ಸೆಕೆಂಡ್ ಕ್ವಶನ್ ಪೇಪರು ಅಕೌಂಟೆನ್ಸಿದಾಗಿರುತ್ತೆ. ನೋಡಿ, ಪಾರ್ಟ್ ಎಗೆ ಬರೋದಾದರೆ ನಾವು ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್ ಡ್ಯಾಶ್ ಅಂತ ಇದೆ. ಆಯಿತಾ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. 2 persons ಅಂತ ಇದೆ ಅಲ್ವಾ, 2 person ಅದು ಸರಿಯಾದ ಉತ್ತರ ಆಗಿರುತ್ತೆ. Question number 2. A, B and C are partners sharing profits and losses in the ratio 4:3:2. If B retires ಅಂದರೆ ಮಧ್ಯದವರೇ ಹಾರೋಗ್ಬಿಟ್ರೆ the new profit ratio of A and C will be dash ಅಂತ ಇದೆ. ಅದಕ್ಕೆ ನಾನು ನಿಮ್ಗೆ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಏನು ಅಂದರೆ ಈ ಕ್ವಶನ್ನು ಫಿಕ್ಸ್ ಕಂಡ್ರು ನಿಮ್ಮ MCQಸಲ್ಲಿ ಅಂತ. ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ, ಎಲ್ಲ ಪೇಪರ್ಸ್ಗಳಲ್ಲೂ ಈ ಪ್ರಶ್ನೆಗಳು ಫಿಕ್ಸ್ ಆಗಿ ಇದ್ದಾವೆ. ಆಯಿತಾ. ಅದು ಆಪ್ಷನ್ ಎ ಆಗಿರುತ್ತೆ. ಏನಂತೀರ ತಾವುಗಳು, 4.3 ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಆಪ್ಷನ್ ಬಿ ಆಗಿರುತ್ತೆ. ಅಸೆಟ್ ಅಕೌಂಟ್ ಅನ್ನುವಂಥದ್ದು ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ರಿಯಲೈಸೇಷನ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 5ನೆಯ ಪ್ರಶ್ನೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡ್ಯಾಶ್ ಅಂತ ಇದೆ. ಆಯಿತಾ, ಆಫ್ ಎ ಪಾರ್ಟ್ನರ್. 5ನೆಯ ಪ್ರಶ್ನೆಗೆ ಆನ್ಸರು ಡೆತ್ ಅಂತ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದರಲ್ಲಿ 5 ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಟ್ಟಿದ್ದೇನೆ. ಯಾವುದಾದ್ರೂ ತಪ್ಪಿದರೆ ಕಮೆಂಟ್ ಮುಖಾಂತರ ಅದನ್ನು ತಾವುಗಳು ತಿದ್ದಬಹುದಾಗಿದೆ. ನಮಗೂ ಸಮಯವೇ ಇಲ್ಲ ಕಣ್ರೋ ಕ್ರಾಸ್ ಚೆಕ್ ಮಾಡೋಕ್ಕೆ. ಆಯಿತಾ, ಕ್ಷಮಿಸಿ. ನನ್ನ ಕೈಲಿ ಆದಷ್ಟು, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ ಕಣ್ರೋ, ಇದೇ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತೆ. ನಿಮಗೆ ತೋರಿಸ್ಬಿಡ್ತೇನೆ ಇನ್ನೊಂದು ಸಲ. ಸೆಕೆಂಡ್ ಇಯರ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2025 ಅಂತಲೇ ಇದೆ. ನೋಡ್ರಪ್ಪ, ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ಆದ ತಕ್ಷಣ ಅಥವಾ ಯಾವ ಎಕ್ಸಾಮ್ ಆಗಿದೆಯೋ ಆ ಎಕ್ಸಾಮಿನ ಕ್ವಶನ್ ಪೇಪರನ್ನು ಕಳಿಸ್ಕೊಡಿ. ಆ ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ಕಿನ ಹೆಸರು ಕಳಿಸಿ ಕೊಡಿ. ಆಯಿತಾ. ಧನ್ಯವಾದಗಳು. ಬನ್ನಿ, ಈಗ ನಾವು ಸೆಕೆಂಡ್ ಮೇನಲ್ಲಿ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಅಂತ ಇದೆ. ಬನ್ನಿ, ಕ್ವಶನ್ ನಂಬರ್ 6. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಈಸ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಫಿಕ್ಸ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 7. ಇಫ್ ಎ ಪಾರ್ಟ್ನರ್ ಟೇಕ್ಸ್ ಓವರ್ ಆ್ಯನ್ ಅಸೆಟ್ ಸಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡ್ಯಾಶ್ ಅಂತ ಇದೆ. ಅದನ್ನು ನಾವು ಡೆಬಿಟೆಡ್ ಅಂತ ಕರೆಯುತ್ತೇವೆ. 8ನೆಯ ಪ್ರಶ್ನೆ ಡ್ಯಾಶ್ ರೇಷಿಯೋ ಈಸ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಬರೆಯೋಣಪ್ಪ ಈಗ. 8ನೇ ಪ್ರಶ್ನೆಗೆ ತಾವೇ ನನಗೆ ಇದನ್ನು ಕಳಿಸ್ಕೊಟ್ರೆ ಬಹಳ ಅಂದರೆ ಬಹಳ ಖುಷಿಯಾಗುತ್ತೆ ಕಣ್ರು. ಆಯಿತಾ. 9ನೆಯ ಪ್ರಶ್ನೆ ಪ್ರಾಫಿಟ್ ಆನ್ ಫರ್ಚೂರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ. ನನ್ನ ಪ್ರಕಾರ ಇದು ಕ್ಯಾಪಿಟಲ್ ರಿಸರ್ವ್ ಅಂತ. ಯಾಕೆ ವಿದ್ಯಾರ್ಥಿನಿ ಇದನ್ನು ಕಾಟ್ ಹಾಕಿದಾರೋ ಗೊತ್ತಿಲ್ಲ, ದಯವಿಟ್ಟು. ಹಾಗಿದ್ರೆ 8ನೇ ಪ್ರಶ್ನೆ ಕೂಡ ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕು. ಹೌದಲ್ವಾ? ಏನಂತೀರ? 8ನೇದು ಅಂತೀನಿ, ಏನಂತೀರ? 9ನೇ ಪ್ರಶ್ನೆ. 8, 9. 10ನೇದು ಗುಡ್ ವಿಲ್ ಈಸ್ ಡ್ಯಾಶ್ ಅಸೆಟ್ ಅಂತ ಇದೆ, ಇಂಟ್ಯಾಂಜಿಬಲ್ ಅಂತ. ಆದರೆ ಅದನ್ನು ಕೂಡ ಇಲ್ಲಿ ಕಾಟ್ ಹಾಕಿದ್ದಾರೆ, ಯಾಕೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು 10ನೇ ಪ್ರಶ್ನೆಗೆ ಇಂಟ್ಯಾಂಜಿಬಲ್ ಇರ್ಬೋದು ಆನ್ಸರು. ಆದರೆ ಈ 3 ಆನ್ಸರನ್ನು ತಾವುಗಳು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ನನಗೆ ಕ್ವಶನ್ ನಂಬರ್ 8, 9, 10ಗೆ ಆನ್ಸರನ್ನು ಕಳಿಸ್ಬೇಕು. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಈಗ ಪಾರ್ಟ್ನರ್ಶಿಪ್ ಡೀಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು
ರಿಟರ್ನ್ ಅಗ್ರಿಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಬಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ ಸಿ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದಿ ಫರ್ಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 4ನೆಯ ಪ್ರಶ್ನೆ, ಗೇನ್ ರೇಷಿಯೋ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಂಪನೀಸ್ ಆ್ಯಕ್ಟ್ ಅಂತ ಇದೆ 2013 ಅಂತ. ನೋಡ್ರೋ, ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ಅದನ್ನು ಸರಿ ಮಾಡಿ. ಯಾಕಂದರೆ ಎಕ್ಸಾಮ್ ಇರುತ್ತೆ. ನಾನು ಹೇಳಿದ್ದೆ ಸರಿ ಅಂತ ಅಲ್ಲ ಕಣ್ರಪ್ಪ, ನಾನು ಹೇಳಿದ್ದಲ್ವ ಕ್ರಾಸ್ ಚೆಕ್ ಮಾಡೋಕ್ಕೆ ಟೈಮ್ ಇಲ್ಲ, ಆಯಿತಾ, ಕ್ಷಮಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸಸ್ ಈಚ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಎ ಗುಡ್ ವಿಲ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆವ್ರೇಜ್ ಪ್ರಾಫಿಟ್ ಮೆಥಡ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 13, ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಕರೆಂಟ್ ಅಸೆಟ್ ಅಂತ ಇದೆ. ಕರೆಂಟ್ ಅಸೆಟ್ ಅಂತ ಹೇಳಿದರೆ ಕ್ಯಾಶ್ ಅನ್ನೋದೇ ಸರಿಯಾದ ಉತ್ತರ. ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಅಂತ ಇದೆ. ಎಕ್ಸಿಕ್ಯೂಟರ್ ಅಂದರೆ ಎ ಪರ್ಸನ್ ಅಪಾಯಿಂಟೆಡ್ ಬೈ ಎ ಡಿಕ್ರೀಸ್ಡ್ ಏನಂತೀರ ಪಾರ್ಟ್ನರ್ಸ್ ಪರ್ಸಂಟೈಲ್ ಏನು ಬರೀತೀರಪ್ಪ, ಎಕ್ಸಿಕ್ಯೂಟರ್ ಅಂದರೆ ಓದ್ಕೊಳ್ಳಿ ಸ್ವಲ್ಪ, ಆಯಿತಾ. ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಇದು ಭಾಳ ಈಸಿ. ಅಗ್ರಿಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ, ಡಿಸೊಲ್ಯೂಷನ್ ಆಫ್ ಅಗ್ರಿಮೆಂಟ್ ಅಂತ. ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂತ ಇದೆ. ಇದು ಈಸಿ ಅಲ್ವಾ. ವೆನ್ ದಿ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಬೈ ದಿ ಪಬ್ಲಿಕ್ ಈಸ್ ಲೆಸ್ ದ್ಯಾನ್ ದಿ ನಂಬರ್ ಆಫ್ ಶೇರ್ಸ್ ಆಫರ್ ಟು ದಿ ಪಬ್ಲಿಕ್, ದಟ್ ಈಸ್ ಕಾಲ್ಡ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂತ, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ನಿಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಎಕ್ಸಾಮ್ ಆದಮೇಲೆ ಕಳಿಸಿದರೆ ಹುಡುಗರಿಗೆ ಉಪಯೋಗವಿಲ್ಲ ಕಣ್ರೋ. ಸೇಮ್ ಡೇ ಎಕ್ಸಾಮ್ ಆದ ತಕ್ಷಣ ಎಷ್ಟು ನಿಮಿಷ ಕಣ್ರೋ, ಒಂದು 5 ನಿಮಿಷನ ಅಷ್ಟೇ ಅಲ್ವಾ. ಒಂದು ಫೋಟೋ ಹೊಡೆದು ಒಂದು ಜಿಮೇಲ್ ಐ ಡಿ ಇದೆ ಕಣ್ರಪ್ಪ ನಮ್ಮ ಮೇಲ್ ಐಡಿಗೆ. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ಪೇಪರ್ ಮೇಲೆ ಬರೆದುಬಿಡಿ. ಬರೀಲಿಕ್ಕೆ ಸಮಯ ಇಲ್ಲ ನಿಮಗೆ ಟೈಪ್ ಮಾಡಲಿಕ್ಕೆ ಅಂದರೆ ಪೇಪರ್ ಮೇಲೆ ನಿಮ್ಮ ನೇಮು, ನಿಮ್ಮ ಡಿಸ್ಟಿಕ್ ನೇಮ್ ಬರೆದು ಡೇಟು ಯಾವತ್ತಿಂದು ಇದು ಅಂತ ಪೇಪರ್ ಬರೆದು ಪಟ್ ಅಂತ ಫೋಟೋ ಹಾಕಿ ಇದಕ್ಕೆ ಕಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಒಳ್ಳೆಯ ಅಂಕಗಳನ್ನು ತೆಗೆದು ತಂದೆ ತಾಯಿಗಳಿಗೆ ಒಳ್ಳೆಯವರಾಗಿ, ನನಗಷ್ಟೇ ಒಳ್ಳೆಯವರಾಗಬೇಡಿ ಸರ್, ಪೇಪರ್ ಕಳಿಸಿ ತಂದೆ ತಾಯಿ ಹತ್ರ ಆಶೀರ್ವಾದವನ್ನು ಪಡೀರಿ. ಅದಕ್ಕಿಂತ ಮಿಗಿಲು ಏನೂ ಇಲ್ಲ ಪ್ರಪಂಚದಲ್ಲಿ, ಆಯಿತಾ. ಪೇರೆಂಟ್ಸ್ ಆರ್ ಎವ್ರಿಥಿಂಗ್. ನಾವಲ್ಲ, ನಿಮ್ಮ ತಂದೆ ತಾಯಿಗಳು ಎಲ್ಲ ನಿಮ್ಮ ಜೀವನಕ್ಕಾಗಿ, ನಿಮ್ಮ ಸಾವಿನ ನಂತರವೂ ನಿಮ್ಮ ಎಲ್ಲದಕ್ಕೂ ಬರೋರೇ ಅವರು, ಆಯಿತಾ. ಧನ್ಯವಾದಗಳು. ಸಂತೋಷವಾಗಿ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಕಣ್ರಪ್ಪ. ಯಾಕಂದರೆ ಬಹಳ ಜನ ಕಾಯ್ತಾ ಇರ್ತಾರೆ, ನೋಡೋದೇ ಇಲ್ಲ, ಆಯಿತಾ. ನಂತರದಲ್ಲಿ ಒಂದು ಲೈಕ್ ಬಟನ್ನು ಹಾಗೂ ಏನಂತೀರ ಹೈಪನ್ನು ಪ್ರೆಸ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿದ್ದಿಕೊಳ್ಳಬಹುದು ಅಂತ ಹೇಳ್ತಾ ಅದನ್ನು ಗಾಡ್ ಬ್ಲೆಸ್ ಯು ಆಲ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಎಕ್ಸಾಮ್ ಇರೋರಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವ ಗ್ರಾಮರಿನ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಧನ್ಯವಾದಗಳು. ನನ್ನ 1 ಶಾರ್ಟ್ ವಿಡಿಯೋ ಸಾಕು ಸರ್ ಪಾಸ್ ಆಗಲಿಕ್ಕೆ. ನಂತರದಲ್ಲಿ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ಗಳು ನೀವು ನೋಡಿದ್ದೇ ಆದರೆ, ಬರ್ಕೊಂಡಿದ್ದೇ ಆದರೆ ಔಟ್ ಆಫ್ ಔಟ್ ಎಕ್ಸಾಮಲ್ಲಿ ತೆಗಿತೀರಾ. ಧನ್ಯವಾದಗಳು.